ಸಾಧ್ಯ ಇದೆ. ಎಲ್ಲ ಸರ್ವನಾಶವಾಗೋಯ್ತು. ಆ ಧರ್ಮಾಧಿಕಾರಿಗೆ ಬದಲು ಬೇರೆ ಯಾರಿಗೆ ಸಿಕ್ಕಿದ್ರು ಪರವಾಗಿರ್ಲಿಲ್ಲ. ಈಗ ಬಹಳ ಕಷ್ಟ ಇದೆ. ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ. ಧರ್ಮಾಧಿಕಾರಿ ಕ್ಯಾ ಬಾ ಓ ಹಮಾರಿ ಚಾದ್ನಿ ಹೇ. ಹಾ, ಇನ್ನು ನಮ್ಗೆ ಒಳ್ಳೇದು ಆಗ್ತದೆ. ಎಕ್ಸೈಸು ಹೆಚ್ಚಾಗ್ತದೆ. ಗೋಡೌನ್ ನಲ್ಲಿ ಎಲ್ಲ ಇಸ್ತಾಕ್ ಮಾಡ್ಬಿಡು. ಹಾ, ಖುದಾ ಹಾಫೀಸ್. ಸಿಂಬಳಿ ಗುಡ್ ನ್ಯೂಸ್. ಚಂದ್ರಶೇಖರ್ನಿಗೆ ಎಲ್ಲಿ ಸೀಟು ಕೊಡ್ತಾರೋ ನಾನು ಎದುರಿದ್ದು. ಧರ್ಮಾಧಿಕಾರಿಯಲ್ಲೋ ನಮ್ಮ ಮನುಷ್ಯನ್, ನಮ್ಮ ಬಿಸ್ನೆಸ್ ಮ್ಯಾನ್ಗಾರಿಗೆಲ್ಲೋ ಒಳ್ಳೇದಾಯ್ತು ಅಲ್ಲೇ. ತಗೊಳೋದ್ರಲ್ಲೂ ಕೊಡೋದ್ರಲ್ಲೂ നല്ല ಉದಾರಿ ಧರ್ಮಾಧಿಕಾರಿ ಅಲ್ಲೇ. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಡೆಲ್ಲಿನಲ್ಲೆಲ್ಲ ನೀವು ನಮ್ಮ ಕಡೆ ಇಲ್ಲ, ಆ ಕಡೆ ಹಾರಿದ್ದೀರಾ ಅಂತ ಮಾತಾಡ್ಕೊತಾ ಇದ್ದೆ. ಎಲ್ಲಾದ್ರೂ ಉಂಟೆ ಧರ್ಮಾಧಿಕಾರಿಗಳೇ, ನಾನು ಪಾರ್ಟಿಯವನು. ಪಾರ್ಟಿ ಬಿಟ್ಟು ಬೇರೆ ಕಡೆ ತಿರುಗಿ ಕೂಡ ನೋಡಲ್ಲ. ಬಂಧು ಭಗಿನಿಯರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನೋಡಿ ನನಗಿವತ್ತು ಹೃದಯ ತುಂಬಿ ಬಂದಿದೆ. ನಮ್ಮ ಪಕ್ಷದ ಹಿರಿಯರು ಸುದೀರ್ಘವಾಗಿ ಸಮಾಲೋಚಿಸಿ ಈ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ನನಗೊಂದು ಆಸ್ಪದ ಕೊಟ್ಟು ತಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚುನಾವಣೆಗೆ ಟಿಕೆಟ್ ಸಿಗೋದು ಸುಲಭ ಏನೂ ಅಲ್ಲ, ಮತ್ತು ಟಿಕೆಟ್ ಸಿಕ್ಕಿದಾಕ್ಷಣ ಚುನಾವಣೆ ಗೆದ್ದಂತೆಯೂ ಅಲ್ಲ. ಆದರೆ ನಿಮ್ಮೆಲ್ಲರ ಅಭಿಮಾನ ಮತ್ತು ನಾನು ವಸಂತ ನಗರಕ್ಕೆ ಸಲ್ಲಿಸಿರುವ ಅಲ್ಪ ಸ್ವಲ್ಪ ಸೇವೆಯನ್ನು ನೆನೆಯುವ ಮತದಾರರ ಔದಾರ್ಯವೇ ನನ್ನ ಶ್ರೀರಕ್ಷೆ ಎಂದು ನಾನು ತಿಳ್ಕೊಂಡಿದ್ದೇನೆ. ಜನರ ಯೋಗ್ಯತೆಗೆ ತಕ್ಕಂತೆ ಸರ್ಕಾರ ಸಿಗುತ್ತೆ ಅಂತ ಹೇಳ್ತಾರೆ. ಮತದಾನ ತಮ್ಮೆಲ್ಲರ ಹಕ್ಕು. ಬಂಧು ಭಗಿನಿಯರೇ, ತಾವು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವಾಗ ತಮ್ಮ ಪಕ್ಷದ ಸಂಕೇತ